ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ ಸ್ಟಾರ್ಟ್. ಹೋಮ್ ಮೇಡ್ ಆಯುರ್ವೇದಿಕ್ ಹೇರ್ ಆಯಿಲ್ನ ಮಾಡೋಕ್ಕೆ ನಾನು ಇಷ್ಟು ಐಟಮ್ನ ತೊಗೊಂಡಿದ್ದೀನಿ. ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಆಮ್ಲ ತೊಗೊಂಡಿದ್ದೀನಿ, ಕಾಡಿನಲ್ಲಿಕಾಯಿ, ರೋಸ್ಮೆರಿ, ಮತ್ತು ಇದು ದಾಸವಾಳದ್ದು ಎಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದ್ರ ಜೊತೆ ದಾಸವಾಳ ಹೂನು ಸಹ ಸೇರಿಸ್ಬೋದು. ಮತ್ತು ಇದು ವೀಳ್ಯದೆಲೆ, ಇದು ಆಪ್ಷನಲ್, ನಿಮಗೆ ಸಿಕ್ಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ, ಬಟ್ ಹಾಕಿದ್ರೆ ಒಳ್ಳೆಯದಾಗತ್ತೆ. ಮತ್ತು ಕರಿಬೇವಿನ ಸೊಪ್ಪು, ಕರಿ ಲೀವ್ಸ್ ನಿಮ್ಗೆ ಎಷ್ಟು ಸಿಗುತ್ತೆ ಅಷ್ಟು ತೊಗೊಳ್ಳಿ, ಜಾಸ್ತಿ ಹಾಕಿದಷ್ಟು ಒಳ್ಳೆಯದು. ಮತ್ತು ಆ್ಯಲೋವೆರಾ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆನಿಯನ್, ಈರುಳ್ಳಿ, ಅದನ್ನು ಅಷ್ಟೇ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೈ ಐಟಮ್ ಅಂತ ಬಂದರೆ ನಾನು ಎರಡು ಐಟಮ್ ತೊಗೊಂಡಿರೋದು. ಮೊದಲನೇದು ಕಲ್ಲುಂಜಿ, ಇದು ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಪ್ರಾಬಬ್ಲಿ, ಮತ್ತು ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್, ಮೆಂತ್ಯ. ಮತ್ತು ನಾನು 1 ಲೀಟ್ರು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಗಾಣದ ಎಣ್ಣೆ ತೊಗೊಂಡಿದ್ದೀನಿ ನಾನು. ನಿಮಗೆ ನೋಡಿ, ನಿಮ್ಗೆ ಯಾವ ಎಣ್ಣೆ ಸಿಗುತ್ತೆ ಅದನ್ನು ನೀವು ತೊಗೊಳ್ಳಿ. ಆದಷ್ಟು ನೀವು ಆರ್ಗ್ಯಾನಿಕ್ ಆಯಿಲ್ನ ಬಳಸೋಕ್ಕೆ ಟ್ರೈ ಮಾಡಿ. ಇದೆಲ್ಲ ಐಟಮ್ಸ್ನ ಯೂಸ್ ಮಾಡಿ ನಾವಿವಾಗ ಹೇಗೆ ಎಣ್ಣೆ ಮಾಡೋಣ ಅಂತ ನೋಡೋಣ. ಇವಾಗ ನಾನು ಎಣ್ಣೆ ಮಾಡೋಕ್ಕೆ ಒಂದು ಐರನ್ ಕಡಾಯಿ ಇಟ್ಟಿದ್ದೀನಿ. ಆದಷ್ಟು ನೀವು ಐರನ್ ಕಡಾಯಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಈ ಅಲ್ಯೂಮಿನಿಯಂ, ಸ್ಟೀಲ್ ಈ ಥರದ್ದನ್ನು ಬಿಟ್ಟು ತಾಮ್ರ ಅಥವಾ ಕಬ್ಬಿಣದ ಯಾವುದಾದ್ರೂ ಪಾತ್ರೆ ಇದ್ದರೆ ಅದನ್ನು ಯೂಸ್ ಮಾಡಿ. ಪಾತ್ರೆನ ನಾನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಯಾವಾಗಲೂ ನೀವು ಎಣ್ಣೆ ಮಾಡುವಾಗ ಲೋ ಫ್ಲೇಮಲ್ಲೇ ಮಾಡಿ. ಇಟ್ಸ್ ಓಕೆ ಇಫ್ ದ ಪ್ರೋಸೆಸ್ ಇಸ್ ಗೆಟ್ ಡಿಲೇ, ಬಟ್ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡಿ. ಮೊದಲನೇದಾಗಿ ನಾನು 1 ಲೀಟ್ರ್ ಕೊಬ್ಬರಿ ಎಣ್ಣೆ ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಎಸ್, ಎಣ್ಣೆ ಒಂದು 10ರಿಂದ 15 ನಿಮಿಷ ಕಾಯಬೇಕು, ಲೋ ಫ್ಲೇಮಲ್ಲಿ ಕಾಯಬೇಕು. ಸೊ ಎಣ್ಣೆ ಚೆನ್ನಾಗಿ ಕಾಯಲಿ, ಮತ್ತೆ ಸಿಗುವ. ಒಂದು 10ರಿಂದ 15 ನಿಮಿಷ ಆದಮೇಲೆ ಇಲ್ಲಿ ಸ್ಮಾಲ್ ಬಬಲ್ ಕಾಣ್ತಾ ಇದೆಯಾ ಕಾರ್ನರಲ್ಲಿ, ಆ ಥರ ನಿಮಗೆ ಸ್ಮಾಲ್ ಬಬಲ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಇದು ನಾವು ಅಡುಗೆ ಎಣ್ಣೆ ಬಳಸ್ತೀವಲ್ಲ ಆ ಥರ ಕೊತ ಅಂತ ಕುದಿಬಾರ್ದು. ಈ ಥರ ಸ್ಮಾಲ್ ಬಬಲ್ಸ್ ಬಂದರೆ ಸಾಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತಂದರೆ ಆ ಥರ ಎಣ್ಣೆ ಕುದಿವಾಗಲೇ ಎಲ್ಲ ಐಟಮ್ಸ್ನೂ ಹಾಕಿ ಕುದಿಸ್ತಾರೆ. ದಟ್ ಈಸ್ ರಾಂಗ್ ಪ್ರಾಕ್ಟೀಸ್. ಎಣ್ಣೆ ಈ ಥರ ಚೆನ್ನಾಗಿ ಕಾದ ಮೇಲೆ ಗ್ಯಾಸ್ನ ಆಫ್ ಮಾಡಿ ನೀವು ಒಂದೊಂದೇ ಐಟಮ್ನ ಹಾಕ್ಕೊತ ಹೋಗಿ. ಏಕೆಂದರೆ ಈ ಐಟಮ್ಗಳೆಲ್ಲ ಏನಂತಂದರೆ ಅದು ತುಂಬ ಬೇಯಬಾರ್ದು, ತುಂಬ ಬೇಯ್ದು ಕರ್ಕಲಾಗುತ್ತಲ್ವ, ಹಂಗಾಗಬಾರ್ದು. ಇದು ಆಲ್ಮೋಸ್ಟ್ 75% ಅಷ್ಟು ಬೆಂದರೆ ಸಾಕು. ಅದರಲ್ಲಿರೋ ಅಷ್ಟು ಸತ್ವ ಎಣ್ಣೆಗೆ ಬಿಟ್ಕೊಂಡ್ರೆ ಸಾಕು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಣ್ಣೆ ಈ ಥರ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ನಾನು ಕಾಯಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ನ ಒಂದೊಂದಾಗಿ ಹಾಕ್ತೀನಿ. ಮೊದಲನೇದಾಗಿ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ಸೊ ಮೆಂತೆ, ಕಲ್ಲುಂಜಿ. ಇವಾಗ ನಾವು ಏನು ನಮ್ಮದು ಗ್ರೀನ್ ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನು ಹಾಕ್ಕೊಳ್ಳೋಣ. ಇದು ಹಾಕಿದ್ಮೇಲೆ ಈ ಥರ ಬರುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ನಿಧಾನಕ್ಕೆ ಹಾಕಿ, ಒಂದೇ ಸತಿ ಎಲ್ಲ ಹಾಕಬೇಡಿ, ಎಣ್ಣೆ ಉಕ್ಕಿಬಿಡುತ್ತೆ. ಸೊ ಆ ಮಿಸ್ಟೇಕ್ ಮಾಡಬೇಡಿ. ಅದು ಹಾಕಿ ಒಂದು 10ರಿಂದ 20 ಸೆಕೆಂಡ್ ಹಾಗೆ ಇರಿ. ಅದಾದಮೇಲೆ ಬಾಕಿ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕ್ಕೋಬೋದು. ಇವಾಗ ನಾನು ಇದಕ್ಕೆ ರೋಸ್ಮೆರಿ ಹಾಕ್ತಾಯಿದ್ದೀನಿ. ಪಟ ಸಿಡಿತಾ ಇದೆ, ಅದು ನಿಮಗೆ ಸೌಂಡ್ ಪ್ರಾಬಬ್ಲಿ ಕೇಳಿಸ್ತಾ ಇದೆ ಅನಿಸುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಯಾವಾಗಲೂ ನನಗೆ ನಮ್ಮಮ್ಮನೇ ಮಾಡಿಕೊಡೋರು ಮನೆಯಿಂದ. ಇವಾಗ ನಾನು ಮದುವೆ ಆಗಿ ಬಂದ ಮೇಲೆ ಮನೆ ದೂರ, ಮತ್ತೆ ಅಮ್ಮನ ಕೇಳೋಕ್ಕಾಗಲ್ಲ. ಅಮ್ಮ ಮಾಡ್ತಿದ್ದಿಲ್ಲ ಕೆಲಸಗಳನ್ನೂ ನಾವು ಮಾಡ್ಕೋಬೇಕು. ಹಾಗಾಗಿ ನಾನು ನಮ್ಮಮ್ಮನ ಹತ್ರ ಎಲ್ಲ ನೀಟಾಗಿ ಕೇಳಿಕೊಂಡು ಎಲ್ಲ ಪ್ರೊಸೀಜರ್ನು ಫಾಲೋ ಮಾಡಿ ಮಾಡ್ತಾಯಿದ್ದೀನಿ. ರೋಸ್ಮೆರಿ ಹಾಕಾದ್ಮೇಲೆ ನಾನು ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಸಿಡಿಯುತ್ತೆ, ಹಾಗಾಗಿ ನೀವು ಯಾವುದಕ್ಕೂ ಒಂದು ಪ್ಲೇಟ್ ಇಟ್ಕೊಂಡಿರಿ ಪಕ್ಕದಲ್ಲಿ. ಇವಾಗ ಇದಕ್ಕೆ ನಾನು ದಾಸವಾಳದ ಎಲೆ,
ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದು ತುಂಬ ಪಟ ಪಟ ಸಿಡಿತಾ ಇದೆ. ಸೊ ಪ್ಲೇಟ್ನ ಒಂದು 10 ಸೆಕೆಂಡ್ ಮುಚ್ಚೋಣ. ನೀವು ನೋಡ್ಬೋದು ನಮ್ಮ ಹತ್ರ ಉಳಿದಿರೋದಷ್ಟು ವೆಟ್ ಇಂಗ್ರೀಡಿಯೆಂಟ್ಸ್, ಈ ಆ್ಯಲೋವೆರಾ ಇರ್ಬೋದು, ಆನಿಯನ್ ಇರ್ಬೋದು, ಮತ್ತು ಆಮ್ಲ ಇರ್ಬೋದು. ಇದರಲ್ಲಿ ಆಲ್ರೆಡಿ ನಮಗೆ ವಾಟರ್ ಕಂಟೆಂಟ್ ಇರುತ್ತೆ. ಅಫ್ಕೋರ್ಸ್ ನಾವು ಇದನ್ನು ಎಣ್ಣೆಗೆ ಹಾಕಿದಾಗ ಅದು ಜಾಸ್ತಿ ಸಿಡಿಯುತ್ತೆ. ಸೊ ಇದನ್ನು ಯಾವಾಗಲೂ ಲಾಸ್ಟಲ್ಲಿ ಹಾಕಿ. ಇವಾಗ 3 ಐಟಮ್ನು ಒಟ್ಟಿಗೆ ಹಾಕ್ತೀನಿ. ಒಟ್ಟಿಗೆ ನಾನು 3 ಐಟಮ್ನು ಹಾಕಿದ್ದೀನಿ. ಹಾಕಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಈ ಥರ ಎಣ್ಣೆನ ತಿರುಗಿಸ್ತೀನಿ. ಓಕೆ, ಎಣ್ಣೆನ ತಿರುಗಿಸಿ ಇದನ್ನು ಓವರ್ ನೈಟ್ ಹಾಗೇ ಸೋಕ್ ಆಗೋಕ್ಕೆ ಬಿಟ್ಬಿಡಿ. ಓವರ್ ನೈಟ್ ಸೋಕ್ ಆದಮೇಲೆ ನಾವಿದನ್ನು ಬೆಳಗ್ಗೆ ಸೋಸ್ಕೊಂಡು ಒಂದು ಬಾಟಲಲ್ಲಿ ಇಟ್ಕೊಂಡ್ರೆ ನಾವಿದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇಷ್ಟು ಪಚ್ಚ ಕರ್ಪೂರ ನಾನು ಇದಕ್ಕೆ ಹಾಕೋತೀನಿ. ಯಾಕೆಂತಂದರೆ ಇದರಲ್ಲಿ ಎಲ್ಲ ನಾವು ರಾ ಐಟಮ್ಸ್ ಹಾಕಿರೋದ್ರಿಂದ ಎಣ್ಣೆ ಕಾದಾದಮೇಲೆ ಅದು ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ, ತಲೆನೋವು ಬರುತ್ತೆ. ಸೊ ಆ ಸ್ಮೆಲ್ನ ಡಾಮಿನೇಟ್ ಮಾಡೋಕ್ಕೆ ನಾನು ಇಷ್ಟು ಪಚ್ಚ ಕರ್ಪೂರ ಹಾಕೋತೀನಿ. ಸೊ ದಟ್ ನಮಗೆ ಅಷ್ಟೊಂದು ಆ ಎಣ್ಣೆದು ಫ್ರೇಗ್ರೆನ್ಸ್ ಇರಿಟೇಟ್ ಆಗೋಲ್ಲ. ಸೊ ನೋಡಿ, ನೆಕ್ಸ್ಟ್ ಡೇ ನಾನು ಇದನ್ನು ಸೋಸ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋತೀನಿ. ಆರಾಮಾಗಿ ನೀವು ಇದನ್ನು 1 ವರ್ಷ ತನಕ ಯೂಸ್ ಮಾಡ್ಬೋದು. ಒಂದು ಟಿಪ್ ಏನಪ್ಪ ಅಂದರೆ, ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಹೇರಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಲೈಟಾಗಿ ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡು ಕಾಟನಿಂದ ಸ್ಕ್ಯಾಲ್ಫ್ಗೆ ಅಪ್ಲೈ ಮಾಡ್ಕೊತ ಬನ್ನಿ. 1 ವಾರದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮತ್ತೆ ಸಿಗುವ ಒಳ್ಳೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.